ನೋಡಿ ಇವಾಗ ಅಂಜನಾದ್ರಿ ಬೆಟ್ಟ ದರ್ಶನ ಮಾಡ್ಕೊಂಡು ಆಂಜನೇಯನ ದರ್ಶನ ಅಲ್ಲಿಂದ ಹಂಪಿ ಹೋಗ್ತಿದ್ವಿ. ಅಲ್ಲಿಂದ ಈ ಕಡೆ ದಡಕ್ಕೆ ಬಂದು ಹಾಗೆ ನೋಡಿ ಸ್ಟಾರ್ಟಿಂಗ್ ಬರ್ತಿದ್ದಂಗೆ ಯಾವ ರೀತಿ ಇದೆ ಶಿಲೆಗಳೆಲ್ಲ. ನಮ್ಮ ಫ್ರೆಂಡ್ಸ್ ಎಲ್ಲ ಮುಂದೆ ಹೋಗ್ತಿದ್ದಾರೆ ನೋಡಿ. ಹನುಮಾನ್ ಆಂಜನೇಯ ಸ್ವಾಮಿ ಟೆಂಪಲ್ಲು ಮುಂದೆ ಹೋಗೋ ಹೊರಗಡೆ. ಹಂಪಿಗೆ ಬಂದಿದ್ದೀವಿ, ಆದರೂ ನಮ್ಮ ಹಳ್ಳಿಕರು ಓರಿಗಳು ಮಾತ್ರ ಇಲ್ಲೂ ಕೂಡ ಕಾಣ್ತವೆ. ನೋಡಿ ಇದು ಮೇ ಬಿ ಕೋಟೆ ನೋಡಿ. ಅಲ್ಲೊಂದು ನಾವು ದೇವಸ್ಥಾನ ಹೋಗ್ತಿರೋದು ಅಲ್ಲಿ ಕಾಣಿಸ್ತಿದಿಲ್ಲ, ಝೂಮ್ ಮಾಡ್ತೀನಿ ನೋಡಿ. ಆ ದೇವಸ್ಥಾನಕ್ಕೆ ಹತ್ರ ಹೋಗ್ತಾರೆ ನಡ್ಕೊಂಡು ಈ ಬಿಸಿಲಲ್ಲಿ. ನೋಡಿ ಪುಷ್ಕರಣಿ, ಇಲ್ಲಿ ಹೋಗೋಣ ಬನ್ನಿ ಒಳಗಡೆ. ಆದರೂ ಕೂಡ ಹಂಪಿ ವೈಭವ ಎಷ್ಟು ಸಖತ್ತಾಗಿತ್ತು ಅನ್ನೋದಕ್ಕೆ ಇಲ್ಲಿ ಬಿದ್ದೋಗಿರೋ ಶಿಲೆಗಳೇ ಹೇಳ್ತೈತೆ ನಮ್ಮ ಕರ್ನಾಟಕ ವೈಭವ ಎಷ್ಟು ಮುಂದಿರ್ದಿತ್ತಂತ. ಎಷ್ಟು ಹಾಳು ಮಾಡಿದ್ದಾರೆ, ಅಷ್ಟು ಹಾಳು ಮಾಡಿದ್ರು ಕೂಡ ಎಷ್ಟು ನಿಂತಿದೆ ಅಂದರೆ ನಮ್ಮದು ಗ್ರೇಟ್ಫುಲ್ ಅಂತ ಹೇಳ್ಕೊತೀನಿ. ನೋಡಿ ಇಲ್ಲೆಲ್ಲ ಏನು ನೋಡ್ತೀರಾ, ಇಲ್ಲಿ ದೇವಸ್ಥಾನದ ಅಲ್ಲೆಲ್ಲೋ ಇದೆ, ಇಲ್ಲೆಲ್ಲ ಸಂತೆ ಅಂತೆ ಅವಾಗಿನ ಕಾಲದಲ್ಲಿ. ಇಲ್ಲೇನು ಚಿನ್ನ ವೈಡ್ಯೂರೆಲ್ಲ ಮಾಡ್ತೀರಂತ ನಾನು ಯಾವುದೋ ಒಂದು ವಿಡಿಯೋ ನೋಡಿದ್ದು ಆರ್ಟಿಕಲು. ಹಾಗೆಯೇ ಕುದುರೆಗಳು ಕಟ್ಟಾಕ್ಬಿಟ್ಟು ಇಲ್ಲಿ ಮಾಡ್ತಿರಂತೆ. ಸೊ ಈ ನಮ್ಮ ಹತ್ರ ಬ್ರಿಟಿಷರು ಎಷ್ಟು ಲೂಟಿ ಮಾಡಿದ್ರು ಅನ್ನೋದಕ್ಕೆ ಸಾಕ್ಷಿ ಈ ಹಂಪಿನೇ. ಇಷ್ಟು ದೇವಸ್ಥಾನ ವಿರೂಪಗೋ ಅಂದರೆ ಎಷ್ಟು ಹೊಡೆದಾಕಿದ್ದಾರೆ ಅಂತ ನೋಡಿ. ತೋರಿಸ್ತೀನಿ ಆ ಪ್ಲೇಸ್ ನೋಡಿ. ದೇವಸ್ಥಾನ ಅಲ್ಲಿ ಇರೋದು ಗೋಪುರ ಎಲ್ಲ ಅದೆಲ್ಲ ಹೊಡೆದಾಕಿ ನೋಡಿ ದೇವಸ್ಥಾನ ಯಾವ ರೀತಿ ಇದೆ ಅಂತೆಲ್ಲ. ಕಲ್ಲುಗಳು ನೋಡಿ ಯಾವ ರೀತಿ ನಿಂತಿದೆ, ಇದನ್ನೆಲ್ಲ ಹೊಡೆದಾಕಿ ಎಷ್ಟು ಲೂಟಿ ಮಾಡಿದ್ದಾರೆ ಅಂದರೆ ತುಂಬ ಲೂಟಿ ಮಾಡಿರ್ತಾರೆ ನಮ್ಮ ಸಂಪತ್ತನ್ನ. ಯಪ್ಪ ದೇವಸ್ಥಾನ ನೋಡೋಕ್ಕೆ ಕಣ್ಣು ಸಾಲದು, ಆದರೂ ಕೂಡ ಇನ್ನೂ ನಿಂತಿದೆ ಅಂದರೆ ಗ್ರೇಟ್ಫುಲ್. ಏನು ಹೇಳೋದಂತ ಗೊತ್ತಾಗ್ತಿಲ್ಲ ನನಗಂತೂ. ಸೊ ಕಣ್ಣು ತುಂಬ್ಕೋಬೇಕಷ್ಟೇ. ಇರೋದನ್ನು ಉಳಿಸ್ಕೊಂಡು ಹೋಗಬೇಕು, ಇರೋದನ್ನು ಕೂಡ ಕೆಡಗಬೇಡಿ. ಯಾರು ಕೂಡ ಇಲ್ಲಿ ಬಂದರು ಹಾಳು ಮಾಡಬೇಡಿ ಅಂತ ಹೇಳಿ ಕೇಳ್ಕೊತಾ ನೋಡಿ. ನಾವು ಮುಂದೆ ಹೋಗ್ತಿರೋದೇ ನೆಕ್ಸ್ಟು ಕೋಟಿ ಲಿಂಗೇಶ್ವರ ಅಂತ, ಕೋಟಿ ಬಂಡೆಲಿಂಗ ನೋಡೋದಕ್ಕೆ. ನೋಡಿ ಪ್ಲೇಸ್ಗಳೆಲ್ಲ ಯಾವ ರೀತಿ ಇದೆ ಅಂತ. ಅಲ್ಲಿಗೆಲ್ಲ ಹೋಗೋಣ ಅಂದರೆ ಇದು ಯಾವುದು ಗೊತ್ತಾ ಪ್ಲೇಸ್ ಇದು? ನಿಮ್ಗೆ ಗೊತ್ತಿರೋ ಕಾಮೆಂಟ್ ಹಾಕಿ. ಇದರಲ್ಲಿ ಚಿನ್ನಗಳು ಅಳಿತಿರಂತೆ, ತೂಗ್ತಿರಂತೆ. ಅದು ನೋಡಿ ಬುಡಕಟ್ಟು ಸಂಸ್ಥೆ ಯಾವ ರೀತಿ ಇದೆ ಎಲ್ಲ. ಯಪ್ಪ ಹಂಪಿನ ಸುತ್ತಬೇಕನ್ನೋದು ನೋಡ್ಬೇಕಂತ ಇದ್ರೆ ಒಂದಿನ ಕಂಪ್ಲೀಟ್ ನೋಡೋಕ್ಕಾಗಲ್ಲ. ನಾವು ನೆಕ್ಸ್ಟ್ ಹೋಗ್ಬೇಕಿರೋದು ಅಲ್ಲಿಗೆ, ಆ ದೇವಸ್ಥಾನಕ್ಕೆ. ಸುಮ್ಮನೆ ಅಲ್ಲಿಗೆ ಆ ದೇವಸ್ಥಾನಕ್ಕೆ ಹೋಗ್ಬೇಕಂತಿರೋದು. ಅಲ್ಲಿಗೆ ನಡ್ಕೊಂಡು ಹೋಗ್ತಿದ್ವಿ ಆ ತುದಿ ಗಂಟ. ಇಲ್ಲಿಂದ ನೋಡಿ ಯಾವ ರೀತಿ ಮಾಡಿದ್ದಾರೆ, ಯಾವ ರೀತಿ ಇದೆ. ಬರೀ ಬಂಡೆ ಕಲ್ಲುಗಳು, ಕಲ್ಲು ಎಲ್ಲೆಲ್ಲೂ ಕಲ್ಲೇ ಹಂಪಿ. ಅವಾಗಲೇ ಹೇಳ್ದಂಗೆ ಹಂಪಿನ ಒಂದಿನ ಕಂಪ್ಲೀಟಾಗಿ ನೋಡೋಕ್ಕೆ ಅಂತೂ ಆಗೋದಿಲ್ಲ. ಬೇಕು ಒಂದು 10 ದಿನ 15 ದಿನ ಬೇಕು ಫುಲ್ ಕಂಪ್ಲೀಟ್ ಹಂಪಿ ಬಗ್ಗೆ ತಿಳ್ಕೊತೀನಿ, ನೋಡ್ತೀನಿ ಅನ್ನೋದಿದ್ರೆ. ಅಷ್ಟು ಸಾಕಾಗಲ್ಲ ಅಂತ ಅನ್ಕೋತೀನಿ ನಾನಂತೂ. ಯಾಕಪ್ಪ ಅಂದರೆ ಅಷ್ಟು ದೊಡ್ಡದು ಈ ಹಂಪಿ. ವಿಜಯನಗರ ಸಾಮ್ರಾಜ್ಯ ಅನ್ನೋದೇ ಅಷ್ಟು ದೊಡ್ಡದು. ನೋಡಿ ಸುಗ್ರೀವ ಗುಹೆ ಅಂತೆ ಇಲ್ಲಿ ಏನಪ್ಪ ಅಂದರೆ ಸುಗ್ರೀವ, ಆಂಜನೇಯ ಎಲ್ಲರೂ ಕೂಡ ಇದ್ರು ಅಂತ ಪ್ರತೀತಿ ಇದೆ. ಸೊ ಅಲ್ಲಿಂದ ನಾವು ಬಂದಿದೆ ಕೋಟಿ ಬಂಡೆಲಿಂಗ ನೋಡೋದಕ್ಕೆ. ನೋಡ್ತಿರ್ಬೋದು ಮೆಟ್ಲುಗಳು ಇಲ್ಲಿ ಯಾವ ರೀತಿ ಮಾಡಿದ್ದಾರೆ ಅಂತ. ಈ ಥರ ಎಲ್ಲ ದಾಟ್ಕೊಂಡು ಕಲ್ ಮೇಲೆ ಒಂಚೂರು ಸ್ಲಿಪ್ ಆಯಿತು ಅಂದರೆ ಮುರ್ಕೊಳ್ಳೋದು, ಕೈ ಕಾಲದ ಹಲ್ಗಿಲ್ ಮುರ್ಕೋತೀವಿ. ನೋಡಿದ್ರ ನೋಡಿ ಕೋಟಿ ಬಂಡೆಲಿಂಗೇಶ್ವರ ಯಾವ ರೀತಿ ಇದೆ ಅಂತ. ಅಪ್ಪ ತಂದೆ ಒಳ್ಳೇದು ಮಾಡ್ಕಪ್ಪ. ಅದು ಇಲ್ಲಿಗೆ ಬಂದು ಕೆತ್ತನೆ ಮಾಡಿದ್ದಾರೆ ಅಂದರೆ ಗ್ರೇಟ್ಫುಲ್ ಅವರಿಂತೂ. ಆದರೂ ಕೂಡ ಇಲ್ಲಿ ಎಲ್ಲ ಬಂದು ಪೂಜೆ ಮಾಡ್ತಾರೆ ಅಂದರೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.